ಇಂದಿನ ಟ್ರೇಡಿಂಗ್ನಲ್ಲಿ ಹೆಚ್ಚು ಜನರು ಸ್ಟ್ರಾಟಜಿ ಕಾರಣಕ್ಕೆ ಅಲ್ಲ, ಮೈಂಡ್ ಸೆಟ್ ಕಾರಣಕ್ಕೆ ನಷ್ಟವಾಗುತ್ತಾರೆ. ಮಾರ್ಕೆಟ್ನಲ್ಲಿ ಉಳಿಯಬೇಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಎಮೋಷನ್ಗಿಂತ ಸ್ಟ್ರಾಂಗ್ ಇರಬೇಕು. ಮೊದಲದು, ಟ್ರೇಡಿಂಗನ್ನು ಬಿಸಿನೆಸ್ ಅಂತ ನೋಡಿ. ಪ್ರತಿ ಕ್ಯಾಂಡಲ್ಗೆ ಟ್ರೇಡ್ ಮಾಡೋದು ನಿಮ್ಮ ಕೆಲಸ ಅಲ್ಲ. ಒಳ್ಳೆ ಸೆಟಪ್ ಬಂದಾಗ ಮಾತ್ರ ಎಂಟರ್ ಆಗಿ. ಎರಡನೇದು, ರಿಸ್ಕ್ ಮ್ಯಾನೇಜ್ಮೆಂಟ್. ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡೋದು ಮೊದಲ ಕೆಲಸ. ಒಂದು ಕೆಟ್ಟ ಟ್ರೇಡ್ ನಿಮ್ಮ ಅಕೌಂಟ್ ಅಥವಾ ಕಾನ್ಫಿಡೆನ್ಸ್ ನಾಶ ಮಾಡಬಾರದು. ಮೂರನೇದು, ಪೇಷನ್ಸ್. ಒಳ್ಳೆ ಟ್ರೇಡ್ ಪ್ರತಿದಿನ ಬರೋದಿಲ್ಲ. ಒಂದು ಉತ್ತಮ ಟ್ರೇಡ್ ಸಾಕು ಡ್ಯಾಮೇಜ್ ಆಗುವುದನ್ನು ತಡೆಯಲು. ನಾಲ್ಕನೇದು, ಎಮೋಷನ್ಸ್ ಕಂಟ್ರೋಲ್. ಫಿಯರ್, ಗ್ರೀಡ್, ಫೋಮೋ ಇವುಗಳು ಅಕೌಂಟನ್ನು ನಾಶ ಮಾಡ್ತವೆ. ನಿಯಮಕ್ಕೆ ಬದ್ಧವಾಗಿ ಟ್ರೇಡ್ ಮಾಡಿ. ಕೊನೆಯದು, ಲಾಸ್ಸಿಂದ ಕಲಿಯೋದು. ಕೆಲಸ ಮಾಡಿ ತಪ್ಪು ಮಾಡಿದ್ರೆ ಕಲಿಯುತ್ತೀರಲ್ಲ, ಟ್ರೇಡಿಂಗ್ ಕೂಡ ಅದೇ ರೀತಿ. ತಪ್ಪನ್ನು ರಿಪೀಟ್ ಮಾಡಬೇಡಿ. ಟ್ರೇಡಿಂಗ್ ಒಂದು ಸೈಕಾಲಜಿ ಆಟ. ನಿಮ್ಮ ಮೈಂಡ್ ಗೆಲ್ಲಿದ್ರೆ ಪ್ರಾಫಿಟ್ಸ್ ಸ್ವತಃ ಬರುತ್ತವೆ.